ನಾವು ನೀರ್ಕಂಡ್ನಗರ 19ನೇ ವಾರ್ಡ್ನ ನಿವಾಸಿ. ಇಲ್ಲಿ ಸುಮಾರು ದಿನಗಳಿಂದನೂ ಅನೈತಿಕ ಚಟುವಟಿಕೆಗಳು ನಡೀತಾವೆ. ಸಂಜೆ 7 ಗಂಟೆ ಆಯ್ತು ಅಂದ್ರೆ ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ಇಲ್ಲಿಂದ ಕದಲಲ್ಲ. ನಾವು ಸುಮಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ಫೋನ್ ಮಾಡಿರ್ತೀವಿ. ಅವ್ರು ಯಾರು ಬಂದು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಇಲ್ಲಿ ಬೀಟವರಾಗ್ಲಿ ಯಾರಾಗ್ಲಿ ಬಂದು ಇಲ್ಲಿ ಏನು ಎತ್ತ ಯಾವ್ದನ್ನು ವಿಚಾರಣೆ ಮಾಡ್ತಿಲ್ಲ. ಇಲ್ಲಿ ಪದೇ ಕಂಪ್ಲೇಂಟ್ ಮಾಡಕ್ಕೂ ಇಲ್ಲಿ ಅಕ್ಕಪಕ್ಕದವ್ರು ಎದುರ್ಕೊತಾರೆ. ಯಾಕೆ ಅಂದ್ರೆ ಅವ್ರ ಮೇಲೆ ಹೋಗಿ ಇವ್ರು ಜಗಳ ಮಾಡ್ತಾರೆ. ಯಾಕೆ ನಮ್ಗೆ ಕಂಪ್ಲೇಂಟ್ ಮಾಡಿದೀರಾ ಮುಟ್ಟಿದೀರಾ ಅಂತ. ಆಮೇಲೆ ಲೈಟ್ಗಳು ಕೆಡಿಸ್ಬಿಡ್ದು ಅದರ ರಾತ್ರಿ ಇವರು ಏನಾರ ಬೇರೆ ಕಡೆ ಟೈರ್ಗಳು ಬಿಚ್ಕೊಂಡು ಹೋಗೋದು, ಆಟೋಗಳದು ಬ್ಯಾಟ್ರಿಗಳು ಬಿಚ್ಕೊಂಡು ಹೋಗೋದು, ಪೆಟ್ರೋಲ್ಗಳೆಲ್ಲ ಕೇಳೋದು ಮನೆಯಿಂದ. ಬರೀ ಇದೇ ಆಗ್ಬಿಡೈತೆ. ನಾವು ಕಂಪ್ಲೇಂಟ್ ಮಾಡಿ ನಾವು ಸುಮ್ಮನಾಗಿ ಹೋಗಿದ್ದೀವಿ ಜೊತೆಗೆ ಯಾವ್ದು ಬೇಡ ಅಂತ. ಇವತ್ತು ನೀವು ಬಂದಿದ್ದಕ್ಕೆ ಮುನ್ನ ನೈಟ್ ನೋಡಿರ್ಬೋದು ನೀವು ಹೆಂಗೆ ಮುಚ್ಚ ಹಿಡ್ಕೊಂಡು ಓಡಾಡಿದ್ರೆ ಅಂದ್ರೆ ಅವ್ರಿಗೂ ನೀರ್ಕಂಡು ಸಂಬಂಧನೇ ಇಲ್ಲ. ಅವ್ರು ಎಲ್ಲಿಂದನ ಬಂದು ಇಲ್ಲಿ ಗಲಾಟೆ ಮಾಡಿ ನಮ್ಮ ಏರಿಯಾಗಳಿಗೂ ಕೆಟ್ಟ ಸುತ್ತಾಡ್ತಾ ಇದ್ದಾರೆ. ಇದಕ್ಕೆ ಸೂಕ್ತವಾದ ಕ್ರಮ ತಗೋಬೇಕು ಅಧಿಕಾರಿಗಳಿಗೆ ಅಂತ ನಾನು ಮನವಿ ಮಾಡ್ತೀನಿ. ಒಂದು ರಾತ್ರಿ ಒಂದು ಗಾಂಜಾ ಸಿಗೋದು, ಇಲ್ಲಿಂದ ಹುಡುಗಿ ಕರ್ಕೊಬರೋದು, 4-5 ಜನ ಬಂದು ಸೇರ್ಕೊಳ್ಳೋದು, ಇಲ್ಲಿ ಎಣ್ಣೆ ಹೊಡೆದ್ರೆ ಬಟ್ಟೆ ಬಾಟ್ಲಿಗಳು ಇದ್ದಾವೆ. ಇಲ್ಲಿಂದ ಬೆಳಗಾನ ಇಲ್ಲೇ ಕೂತ್ಕೊಳ್ಳೋದು, ಇಲ್ಲೆಲ್ಲ ಸುದ್ದಿ ಎಲ್ಲಾನು ಇದೇ ತರ ಚಟುವಟಿಕೆಗಳು. ಲಾಸ್ಟ್ ಅವ್ರವರೇ ಕಚ್ಚಾರ್ಕೊಬಿಡೋದು, ಅವ್ರವರೇ ಓಡಾಡೋದು. ಅರ್ಧ ರಾತ್ರಿ ಅವ್ನ್ ಬುಲ್ಡೆ ಇವ್ನು ಹೊಡೆದಾಕೋದು, ಇವ್ನ್ ಬುಲ್ಡೆ ಅವ್ನು ಹೊಡೆದಾಕೋದು. ಈ ತರ ಇದ್ ನಡೀತಾವೆ. ದಿನಚಿಕ್ಕ ಹಿಂಗೆ ಯಾರು ಹೊಡೆದಾಡ್ಕೊಂಡು ಸಾಯ್ತಾರೆ. ಇಲ್ಲಿ ಮಾರಾಟ ಮಾಡ್ತಾರೆ ಅಂತ ಪೊಲೀಸರು ಹೇಳ್ತಾ ಇರ್ತಾರೆ. ಸುಮಾರು ಮಾಹಿತಿ ಬರ್ತಾರೆ, ಹುಡುಗರುಗಳೇ ಹುಡುಕ ಬರ್ತಾರೆ, ಅವ್ರು ಯಾರು ಇಲ್ಲೆಲ್ಲ ಮಾಡ್ತಾರ ಅಂತಲ್ಲ ಅಂತ. ಆದ್ರೆ ಅವ್ನು ಮಾರಾಟ ಮಾಡೋನ ಹಿಡಿಬೇಕು ಪೊಲೀಸರಿಗೆ. ನಾವ್ ಹಿಡ್ಕೊಡಕ ಸಾಧ್ಯ ಇಲ್ಲ. ಯಾರು ಮಾಡ್ತಾವ್ರೆ ಅಂತ ಅವ್ರಿಗೆ ಮಾಹಿತಿ ಇದೆ. ಅವ್ರು ನೋಡಿ ಅಂತಾರೆ, ನಾವೆಲ್ಲಿ ನೋಡಕೈತಿದೆ ಸರ್ ಅವರು ನಮ್ ಮುಂದೆ ಏನಾರ ಮಾಡ್ತಾರ? ಏನಿಲ್ಲ. ಒಟ್ಟಾಗಿ ಹುಡುಗರುಗಳೆಲ್ಲ ಬರ್ತಾರೆ, ಕಾಲೇಜ್ ಹುಡುಗರೆಲ್ಲ ಹುಡುಕೊಂಡು. ಇಲ್ಲೇ ನಮ್ಮ ಹುಡುಗರು ಸುಮಾರು ಜನ ಹೇಳ್ತಾರೆ, ನನಗೆ ಗಾಂಜಾ ಕೇಳ್ಕೊಂಡ್ ಬಂದಿರು ಹಂಗೆ ಹಿಂಗೆ ಅಂತ. ಆದ್ರೆ ನಡೀತಾವೆ ಇಲ್ಲಿ ಗ್ಯಾಸ್ ಫಿಲ್ಲಿಂಗ್ ಇರ್ಬೋದು, ಎಲ್ಲಾನು ನಡೀತಾವೆ ಸರ್. ಇದ್ರೊಳಗಡೆ ಯಾರು ಇವತ್ತರೆಗೂ ಅದ್ರ ಬಗ್ಗೆ ಯಾರು ಒಂದ್ ಸಣ್ಣ ಕ್ರಮನ ತಗೊಂತಿಲ್ಲ ಸರ್. ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸರ್ ಪೊಲೀಸರು. ಮೊದ್ಲಿದ್ದಂಗೆ ಯಾರು ಪೊಲೀಸರು ಕೆಲಸ ಮಾಡ್ತಾ ಇಲ್ಲ. ಮೊದ್ಲು ಫೋನ್ ಮಾಡ್ಸಕ್ ನಾ ಬಂದ್ಬಿಡ್ತಾ ಇದ್ರು, ಇಮಿಡಿಯೇಟ್ಲಿ ಇಟ್ಕೊಂಡು. ಇವ್ರು ಫೋನ್ ಮಾಡಿ ಅರ್ಧ ಗಂಟೆ ಬರ್ದಾಗ ಅವ್ನು ಓಡೇ ಹೊಂಟಾಗಿರ್ತಾನೆ. ನಾಳೆ ದಿನ ಬೀಟವ್ರು ಯಾರು ಬರ್ತಾ ಇಲ್ಲ ಸರ್. ಮೊದ್ಲು ಬೀಟವ್ರು ಬರ್ತಾ ಇದ್ರು, ಬುಕ್ಗಳು ಇರ್ತಿತ್ತು, ಅಲ್ಲಿ ಸೈನ್ ಮಾಡೋರು. ತಿಂಗ್ಳಿಗೊಂದ್ಸಲ ಬಂದು 4-6 ಜನ ನಿಲ್ಸಿ ಫೋಟೋ ಹೊಡ್ಕತಾ ಇದ್ರು. ಎಲ್ಲಾರು ತಗೊಂಡು ಹೋಯ್ತಾ ಇದ್ರು ಮಾಹಿತಿಗಳನ್ನ. ಈಗ ಯಾವ್ದು ಇಲ್ಲ ಸರ್, ಯಾವ್ದೇ ವ್ಯವಸ್ಥೆ ಏನು ಇಲ್ಲ. ಆರ್ಡರ್ ವೈಫಲ್ಯ ಆಗಿದೆ ಸರ್. ನಮ್ಮ ಹೆಸರು ಅನಂತ ಅಂತ ಸರ್. ನೋಡಿ, ಇದು ನಂಜನಗೂಡು ತಾಲೂಕು ಕುರವಂಡಿ ಗ್ರಾಮ. ಇದು ಸೇತುವೆ ಕುಸಿದೋಗಿದೆ. ರೈತ ಸಂಘದ ಅಧ್ಯಕ್ಷರಾದ ರವಿ ಅವರು ಇಲ್ಲಿ ಬಂದಿದ್ದಾರೆ. ನಾನು ರವಿ ಏನಂತ ಬಂದಿದ್ದೀನಿ ಇವತ್ತು. ಕುರವಂಡಿ ಗ್ರಾಮ ನಮ್ಮ ರೈತರಿಗೆ ಬಹಳ ಸಮಸ್ಯೆ ಆಗ್ಬಿಟ್ಟೈತೆ. ಇವಾಗ ಗೊತ್ತಾಯ್ತು, ಒಂದು ಅರ್ಧ ಗಂಟೆಯಲ್ಲಿ ಸೇತುವೆ ಕುಸಿದೋಗ್ಬಿಟ್ಟದೆ. 1 ತಿಂಗಳಿಂದ 2 ತಿಂಗಳಿಂದ ಕಾಮಗಾರಿ ಮಾಡ್ತೀವಿ ಅಂದ್ಬಿಟ್ಟು ನಂಜನಗೂಡು ಯಾರೋ ಇಂಜಿನಿಯರ್ ಕಾಂಟ್ರಾಕ್ಟರ್ಗಳು ಈ ತರ ಮಾಡ್ಕೊಂಡ್ಸವ್ರೆ. ಈಗ ನಾಟಿ ಹಾಕವ್ರೆ, ಈಗ ಜನ ಈಗ ಒಟ್ಟೋಯ್ತವ್ರೆ. ಈಗ ರೈತರುಗಳು ನೀರಿಲ್ಲ. ಇದಕ್ಕೆ ಹೇಳ್ತೀನಿ, ರೈತ ಸಂಘದಿಂದ ಬೇಗ ಪರಿಹಾರ ಕೊಟ್ರೆ ಒಳ್ಳೇದು. ಇಲ್ಲ ನೀರಾವರಿ ಇಲಾಖೆ ಬಂದು ಸ್ಟ್ರೈಕ್ ಕೂತ್ಕೋಬೇಕಾಯ್ತದೆ. ಇನ್ನು 7 ದಿನದಲ್ಲಿ ಇಲ್ಲ, ಇನ್ನು 24 ಗಂಟೆ 48 ಗಂಟೆ ಟೈಮಲ್ಲಿ ಇದಕ್ಕೆ ಪರಿಹಾರ ಕೊಡಬೇಕು. ಇಲ್ಲ ಅಂದ್ರೆ ಇದಕ್ಕೆ ಹೋರಾಟ ಮಾಡಿ, ಇದಕ್ಕೆ ರೈತರ ಪರ ಹೋರಾಟ, ಇಡೀ ಕೊರವಂಡೆ ಗ್ರಾಮಸ್ಥರ ಪರವಾಗಿ ಹೋರಾಟ ಮಾಡಿ ಅವ್ರು ನ್ಯಾಯ ಕೊಡಿಸ್ಬೇಕಾಯ್ತದೆ. ಈ ಅಧಿಕಾರಿಗಳನ್ನ ತಿಳ್ಕೋಬೇಕು. ಇದನ್ನ ಯಾರು ಈ ಇಂಜಿನಿಯರ್ ಕಾಂಟ್ರಾಕ್ಟರ್ 1 ತಿಂಗಳಿಂದ 6 ತಿಂಗಳಿಂದ ಕೆಲಸ ಮಾಡ್ತವ್ರೆ. ಈ ಕೆಲಸ ಮಾಡ್ಸ್ಕೊಂತವ್ರೆ. ಇದಕ್ಕೆ ಕೊನೆ ಆಗ್ಬೇಕು. ಇದಕ್ಕೆ ಪರಿಹಾರ ಆಗ್ಬೇಕು. ನೀರು ರೈತರಿಗೆ ಸಲ್ಲಬೇಕು. ಇದು ನೋಡಿ, ನೀರು ವೇಸ್ಟ್ ಆಯ್ತಾ ಇಲ್ಲಿ. ಇದು 2 ಕಾಲುವೆ ಕೆಳಗಡೆ ಮೇಲೆ ತಗೇರಾಜು ಇದು ಒಂಚೂರು